ಫ್ರೆಂಡ್ಸ್, ಮೊಬೈಲನ್ನು ಚಾರ್ಜಿಗೆ ಕನೆಕ್ಟ್ ಮಾಡಿದಾಗ ಚಾರ್ಜ್ ತುಂಬಾ ಸ್ಲೋ ಆಗ್ತಿದೆಯಾ ಅಥವಾ ಚಾರ್ಜಿಗೆ ಕನೆಕ್ಟ್ ಮಾಡಿ 5 ನಿಮಿಷ 10 ನಿಮಿಷ ಆದರೂ ಕೂಡ 1% 2% ಅಷ್ಟು ಚಾರ್ಜ್ ಆಗ್ತಿದೆಯಾ? ಯಾವಾಗ ನೀವು ಚಾರ್ಜರನ್ನು ರಿಮೂವ್ ಮಾಡ್ತೀರಿ ಇಮಿಡಿಯೇಟ್ ಆಗಿ ಅದು 0% ಬಂದು ಸ್ವಿಚ್ ಆಫ್ ಆಗ್ತಿದೆಯಾ? ಈ ರೀತಿಯಾದ ಸಮಸ್ಯೆ ನಿಮ್ಮ ಫೋನಲ್ಲಿದ್ದರೆ ನಿಮ್ಮ ಮೊಬೈಲಲ್ಲಿ ರಾಂಗ್ ಸೆಟ್ಟಿಂಗ್ ಎನೇಬಲ್ ಆಗಿದೆ ಅಂತ ಇಮಿಡಿಯೇಟ್ ಆಗಿ ಈ ಸೆಟ್ಟಿಂಗನ್ನು ನೀವು ಆಫ್ ಮಾಡಿ ಸೆಟ್ಟಿಂಗನ್ನು ಸರಿ ಮಾಡ್ಕೋಬೇಕಾಗುತ್ತೆ. ಇದನ್ನು ಮಾಡಿದ ನಂತರ 50% ಸ್ಪೀಡ್ ಆಗಿ ನಿಮ್ಮ ಮೊಬೈಲ್ ಚಾರ್ಜ್ ಆಗುತ್ತೆ. ಮೊದಲಾಗಿ ನಿಮ್ಮ ಫೋನಲ್ಲಿ ನೀವು ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸಿಂಪಲ್ ಆಗಿ ಇಲ್ಲಿ ಸೆಟ್ಟಿಂಗ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಆಪ್ಷನ್ ಬರುತ್ತೆ, ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು 4 ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಸಿಂಪಲ್ ಆಗಿ 4 ಸೆಟ್ಟಿಂಗ್ ಮಾಡೋದ್ರಿಂದ ನಿಮ್ಮ ಫೋನಲ್ಲಿ ಏನು ಡಿಫಾಲ್ಟ್ ಆಗಿ ರಾಂಗ್ ಸೆಟ್ಟಿಂಗ್ ಆಗಿತ್ತು ಅದು ರಿಮೂವ್ ಆಗಿ ತದನಂತರ ನೀವು ಚಾರ್ಜನ್ನು ಕನೆಕ್ಟ್ ಮಾಡಿದಾಗ ಇಮಿಡಿಯೇಟ್ ಆಗಿ ಚಾರ್ಜ್ ಆಗಲಿಕ್ಕೆ ಶುರು ಆಗುತ್ತೆ. 5 ನಿಮಿಷದಲ್ಲಿ 20 ರಿಂದ 25% ಚಾರ್ಜ್ ಆಗುತ್ತೆ ಈ ಸೆಟ್ಟಿಂಗ್ ಮಾಡಿದ ನಂತರ. ಈ ಸೆಟ್ಟಿಂಗ್ ಮಾಡೋದು ಯಾವ ರೀತಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ನೀವು ಎಲ್ಲ ಫೋನಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ನೀವು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಏನಕ್ಕೆ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಮೋಟಿವೇಟ್ ಸಿಗುತ್ತೆ. ಜೊತೆಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ತುಂಬ ಮಂದಿ ಸೇಮ್ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ. ಸೊ ಶೇರ್ ಮಾಡಿದರೆ ಖಂಡಿತ ಅವರಿಗೆ ಯೂಸ್ಫುಲ್ ಆಗುತ್ತೆ, ಜೊತೆಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಶೇರ್ ಮಾಡಿ. ಜೊತೆಗೆ ಹಾಸ್ಪಿಟಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ನೀವು ಯಾವ ಫೋನನ್ನು ಯೂಸ್ ಮಾಡ್ತಿದ್ದೀರಾ ನಿಮ್ಮ ಮೊಬೈಲ್ ನಂಬರ್ನ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಸೆಟ್ಟಿಂಗ್ನಲ್ಲಿ 4 ಸೆಟ್ಟಿಂಗ್ ಮಾಡಬೇಕು. 4 ಸೆಟ್ಟಿಂಗಲ್ಲಿ ಯಾವ್ದು ಮಿಸ್ ಆದರೂ ಕೂಡ ಇದು ವರ್ಕ್ ಆಗಲ್ಲ. ಮೊದಲಾಗಿ ಸೆಟ್ಟಿಂಗ್ ಓಪನ್ ಮಾಡಿದ ನಂತರ ಇಲ್ಲಿ ನೀವು ನಿಮ್ಮ ಫೋನಲ್ಲಿ ಮೈ ಡಿವೈಸ್ ಅಥವಾ ಅಬೌಟ್ ಡಿವೈಸ್ ಅಥವಾ ಅಬೌಟ್ ಫೋನ್ ಅಂತ ಬರುತ್ತೆ. ಸೊ ನೋಡ್ಬೋದು, ನೀವು ಚೆಕ್ ಮಾಡಬೇಕಾಗುತ್ತೆ ಇಲ್ಲಿ ಅಬೌಟ್ ಫೋನ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ವರ್ಷನ್ ಅಂತ ಇದೆ, ವರ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಿಲ್ಡ್ ನಂಬರ್ ಬರುತ್ತೆ, ಇದ್ರ ಮೇಲೆ 7 ಬಾರಿ ನೀವು ಕ್ಲಿಕ್ ಮಾಡಬೇಕು. ಸೊ ಇವಾಗ ನಿಮ್ಮ ಡೆವಲಪರ್ ಆಪ್ಷನ್ ಕ್ರಿಯೇಟ್ ಆಗುತ್ತೆ. ಡೆವಲಪರ್ ಆಪ್ಷನ್ ಕ್ರಿಯೇಟ್ ಆದ ನಂತರ ಸ್ವಲ್ಪ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾಗ ಸೆಟ್ಟಿಂಗ್ ಎಲ್ಲ ಇಲ್ಲೇ ನಿಮಗೆ ಸಿಗುತ್ತೆ ಡೆವಲಪರ್ ಆಪ್ಷನ್ ಅಂತ. ಸಿಕ್ಕಿಲ್ಲ ಅಂದರೆ ಅಡಿಷನಲ್ ಸೆಟ್ಟಿಂಗ್ ಹೋಗಿ ಇಲ್ಲಿ ಲಾಸ್ಟಿಗೆ ಬಂದರೆ ನೋಡ್ಬೋದು ಇಲ್ಲಿ ಡೆವಲಪರ್ ಆಪ್ಷನ್ ಕ್ರಿಯೇಟ್ ಆಗಿದೆ. ಓಪನ್ ಮಾಡ್ಕೊಳ್ಳಿ, ಟಾಪಲ್ಲಿ ಆನ್ ಮಾಡ್ಕೊಳ್ಳಿ. ಇಲ್ಲಿ ನೀವು 4 ಸೆಟ್ಟಿಂಗ್ ಮಾಡಬೇಕು, ಇಂಪಾರ್ಟೆಂಟು. ಇದನ್ನು ಮಾಡ್ತಿದ್ದಾಗ ನಿಮ್ಮ ಮೊಬೈಲ್ ಎಷ್ಟು ಸ್ಪೀಡಾಗಿ ಚಾರ್ಜ್ ಆಗುತ್ತೆ ಅಂದರೆ 50% ಸ್ಪೀಡಾಗಿ ಚಾರ್ಜ್ ಆಗುತ್ತೆ. ಗೈಸ್, ಮೊದಲೇದಾಗಿ ನೋಡ್ಬೋದು ಇಲ್ಲಿ ಕೀಪ್ ಸ್ಕ್ರೀನ್ ಆನ್ ವೈಲ್ ಚಾರ್ಜಿಂಗ್ ಅಂತಿದೆ. ಇದು ನಿಮ್ಮದು ಡಿಫಾಲ್ಟ್ ಆಗಿ ಆನ್ ಇರುತ್ತೆ. ಇಮಿಡಿಯೇಟ್ ಇದನ್ನು ಆಫ್ ಮಾಡಬೇಕು. ಏನಕ್ಕೆ ಸೊ ಯಾವಾಗ ನೀವು ಚಾರ್ಜರ್ನ ಕನೆಕ್ಟ್ ಮಾಡ್ತೀರಿ ಆವಾಗ ನಿಮ್ಮ ಸ್ಕ್ರೀನಲ್ಲಿ ಅನಿಮೇಷನ್ ಬರ್ತಿರುತ್ತೆ, ಅಂದರೆ ಸ್ಕ್ರೀನ್ ಆನ್ ಆಗ್ತಿರುತ್ತೆ. ಸೊ ಆನ್ ಆಗಿರುತ್ತೆ. ಇದರಿಂದ ಏನಾಗುತ್ತೆ, ಸೊ ಎಷ್ಟು ಚಾರ್ಜ್ ಆಗ್ತಿರುತ್ತೆ ಅಷ್ಟು ಇಲ್ಲಿ ಕನ್ಸ್ಯೂಮ್ ಆಗ್ತಿರುತ್ತೆ ಬ್ಯಾಟ್ರಿ. ಹಾಗಾಗಿ ನಿಮ್ಮದು ಚಾರ್ಜ್ ಸ್ಪೀಡ್ ಆಗಲ್ಲ. ಇಮಿಡಿಯೇಟ್ ಆಗಿ ಕೀಪ್ ಸ್ಕ್ರೀನ್ ಆನ್ ವೈಲ್ ಚಾರ್ಜಿಂಗ್ ಅಂತಿದೆಯಲ್ಲ ಇದನ್ನು ಆಫ್ ಮಾಡ್ಕೊಳ್ಳಿ. ಗೈಸ್, ಒಂದು ಸೆಟ್ಟಿಂಗ್ ಆದ ನಂತರ ಇನ್ನು 3 ಸೆಟ್ಟಿಂಗ್ ವೆರಿ ಇಂಪಾರ್ಟೆಂಟು. ಎಲ್ಲ ಸೆಟ್ಟಿಂಗ್ ಮಾಡಿದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ. ಹಾಗಾಗಿ ಎಲ್ಲ ಸೆಟ್ಟಿಂಗ್ ಮಾಡಬೇಕು. 2ನೇ ಸೆಟ್ಟಿಂಗ್ ಇಲ್ಲಿ ರನ್ನಿಂಗ್ ಸರ್ವಿಸ್ ಅಂತ ಇದೆ. ರನ್ನಿಂಗ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ. ಇದು ಇಂಪಾರ್ಟೆಂಟ್ ಸೆಟ್ಟಿಂಗ್. ಏನಕ್ಕೆ ಅಂತ ಹೇಳಿದ್ರೆ ರನ್ನಿಂಗ್ ಸರ್ವಿಸಲ್ಲಿ ಏನಾಗುತ್ತೆ, ಸೊ ಬ್ಯಾಕ್ಗ್ರೌಂಡಲ್ಲಿ ಕೆಲವೊಂದು ಟಾಸ್ಕ್ಗಳು ರನ್ ಆಗ್ತಿರುತ್ತೆ, ಕೆಲವೊಂದು ಟಾಸ್ಕ್ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರುತ್ತೆ. ಇದರಿಂದ ಏನಾಗುತ್ತೆ, ಒಂದು ಸೈಡಲ್ಲಿ ಚಾರ್ಜ್ ಆಗ್ತಿರುತ್ತೆ, ಇನ್ನೊಂದು ಸೈಡಲ್ಲಿ ಆ ಟಾಸ್ಕ್ ಏನು ಮಾಡುತ್ತೆ, ಕನ್ಸ್ಯೂಮ್ ಮಾಡ್ತಿರುತ್ತೆ, ಚಾರ್ಜ್ ಆಗ್ತಿರುತ್ತೆ ಮತ್ತು ಡಿಸ್ಚಾರ್ಜ್ ಆಗ್ತಿರುತ್ತೆ. ಹಾಗಾಗಿ ಬೇಗನೆ ಚಾರ್ಜ್ ಆಗಲ್ಲ. ಹಾಗಾಗಿ ನೀವು ಇಲ್ಲಿ ಯಾವುದೆಲ್ಲ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರುತ್ತೆ, ಪ್ರೊಸೆಸಿಂಗ್ ಆಗ್ತಿರುತ್ತೆ, ಆ ಟಾಸ್ಕನ್ನು ಇಮಿಡಿಯೇಟ್ ನೀವು ಸ್ಟಾಪ್ ಮಾಡಬೇಕು. ಇಲ್ಲಿ ನೋಡ್ಬೋದು ಆ್ಯಪ್ ರ್ಯಾಮ್ ಯೂಸೇಜ್ ಅಂತ ಇದೆ. ಇಲ್ಲಿ ನಿಮ್ಮದು ಯಾವುದೆಲ್ಲ ಅಪ್ಲಿಕೇಶನ್ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿದೆ ಅದನ್ನು ಲಿಸ್ಟ್ ಕೊಟ್ಟಿದ್ದಾರೆ. ಸಿಂಪಲ್ ಆಗಿ ಇಲ್ಲಿ ಏನು ಮಾಡಬೇಕು, ಈ ರೀತಿಯಾಗಿ 1 by 1 ಕ್ಲಿಕ್ ಮಾಡಿ. ಇದನ್ನು ಸ್ಟಾರ್ಟಿಂಗ್ ನೀವು 4 ಏನಿರುತ್ತೆ ಅದನ್ನು ಮಾಡಿದರೆ ಸಾಕು. ಸೊ ಇದು ಕ್ಲಿಕ್ ಮಾಡಿಕೊಂಡು ಸ್ಟಾಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ 2 ಆಗಿದೆ. ಅದೇ ರೀತಿ 3ನೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ನೀವು ಸ್ಟಾರ್ಟಿಂಗ್ ಎಲ್ಲಿರುವಂಥ 4ನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ಸಾಕು. ಏನಕ್ಕೆ ಅಂತ ಹೇಳಿದ್ರೆ ಜಾಸ್ತಿ ಬ್ಯಾಟ್ರಿಯನ್ನು ಇದು ಕನ್ಸ್ಯೂಮ್ ಮಾಡ್ತಿರುತ್ತೆ. ಈ ರೀತಿಯಾಗಿ 4 ಸರ್ವಿಸನ್ನು ಕ್ಲಿಕ್ ಮಾಡಿ ಸ್ಟಾಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು 2ನೇ ಸೆಟ್ಟಿಂಗು. 2ನೇ ಸೆಟ್ಟಿಂಗ್ ಆದ ನಂತರ 3ನೇ ಸೆಟ್ಟಿಂಗ್ ನಿಮಗೆ ಇದರಲ್ಲೇ ಸಿಗುತ್ತೆ. 3ನೇ ಸೆಟ್ಟಿಂಗ್ ಮತ್ತು 4ನೇ ಸೆಟ್ಟಿಂಗ್ ಕೂಡ ವೆರಿ ಇಂಪಾರ್ಟೆಂಟು. 3ನೇ ಸೆಟ್ಟಿಂಗ್ ನೋಡ್ಬೋದು ಇಲ್ಲಿ ಬ್ಯಾಕ್ಗ್ರೌಂಡ್ ಪ್ರೊಸೆಸ್ ಲಿಮಿಟ್ ಅಂತಿದೆ. ಇಂಪಾರ್ಟೆಂಟ್ ಸೆಟ್ಟಿಂಗು. ಇದರಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಲಿಮಿಟ್ ಆಗಿರುತ್ತೆ. ಸ್ಟ್ಯಾಂಡರ್ಡ್ ಲಿಮಿಟ್ ಅಂತ ಹೇಳಿದ್ರೆ ಎಷ್ಟು ಅಪ್ಲಿಕೇಶನ್ ಬೇಕಿದ್ರೂ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರುತ್ತೆ. ಸೊ ಇವಾಗ ಏನಾಗುತ್ತೆ, ನೀವು ಚಾರ್ಜ್ ಕನೆಕ್ಟ್ ಮಾಡಿದಾಗ ಬ್ಯಾಕ್ಗ್ರೌಂಡಲ್ಲಿ ಅಪ್ಲಿಕೇಶನ್ ರನ್ ಆಗ್ತಿರುತ್ತೆ. ಇದರಿಂದ ನಿಮ್ಮ ಬ್ಯಾಟ್ರಿ ಮೇಲೆ ಎಫೆಕ್ಟ್ ಆಗುತ್ತೆ, ಅಂದರೆ ಡಿಸ್ಚಾರ್ಜ್ ಆಗ್ತಿರುತ್ತೆ. ಒಂದು ಸೈಡಲ್ಲಿ ಚಾರ್ಜ್ ಆಗ್ತಿರುತ್ತೆ, ಇನ್ನೊಂದು ಸೈಡಲ್ಲಿ ಡಿಸ್ಚಾರ್ಜ್ ಆಗ್ತಿರುತ್ತೆ. ಹೀಗಾಗಿ ನಿಮ್ಮ ಮೊಬೈಲ್ ಬೇಗನೆ ಚಾರ್ಜ್ ಆಗಲ್ಲ. ಹಾಗಾಗಿ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಅಟ್ಮೋಸ್ಟ್ 4 ಪ್ರೊಸೆಸ್ ಅಂತಿದೆ ಲಾಸ್ಟ್ ಆಪ್ಷನು, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ ಮಾಡ್ಕೊಳ್ಳಿ. ಗೈಸಿನ 3 ಸೆಟ್ಟಿಂಗ್ ಆದ ನಂತರ 4ನೇ ಸೆಟ್ಟಿಂಗ್ ವೆರಿ ಇಂಪಾರ್ಟೆಂಟು. ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ ಹೋಗಿ ಸರ್ಚ್ ಬಾರಲ್ಲಿ ಬ್ಯಾಟ್ರಿ ಅಂತ ಸರ್ಚ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇಲ್ಲಿ ಬ್ಯಾಟ್ರಿ ಅಂತ ಬರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಬ್ಯಾಟ್ರಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ಮೋರ್ ಸೆಟ್ಟಿಂಗಲ್ಲಿ ಹೋಗಬೇಕಾಗುತ್ತೆ. ಮೋರ್ ಸೆಟ್ಟಿಂಗ್ ಹೋದ ನಂತರ ಇಲ್ಲಿ ಹೈ ಪರ್ಫಾರ್ಮೆನ್ಸ್ ಮೋಡ್ ಅಂತ ಇರುತ್ತೆ. ಇಮಿಡಿಯೇಟ್ ಆಗಿ ಇದನ್ನು ಆಫ್ ಮಾಡ್ಕೊಳ್ಳಿ. ಏನಕ್ಕೆ ಇದು ಜಾಸ್ತಿ ಬ್ಯಾಟ್ರಿಯನ್ನು ಕನ್ಸ್ಯೂಮ್ ಮಾಡುತ್ತೆ. ಕೆಳಗೆ ಏನು ಮಾಡಬೇಕಂದ್ರೆ ಇಲ್ಲಿ ಸ್ಲೀಪ್ ಸ್ಟ್ಯಾಂಡ್ ಬೈ ಆಪ್ಟಿಮೈಸೇಷನ್ ಅಂತಿದೆಯಲ್ಲ 3ನೇ ಆಪ್ಷನು, ಅದನ್ನು ಆನ್ ಮಾಡ್ಕೊಳ್ಳಿ. ಫಸ್ಟ್ ಆಪ್ಷನ್ ಆಫ್ ಮಾಡ್ಕೊಳ್ಳಿ, 3ನೇ ಆಪ್ಷನ್ ಆನ್ ಮಾಡ್ಕೊಳ್ಳಿ. ಇವಾಗ ಏನಾಗುತ್ತೆ, ನಿಮ್ಮ ಬ್ಯಾಟ್ರಿ ತುಂಬಾ ಲೆಸ್ ಕನ್ಸ್ಯೂಮ್ ಆಗುತ್ತೆ, ಕಡಿಮೆ ಕನ್ಸ್ಯೂಮ್ ಆಗುತ್ತೆ, ಜಾಸ್ತಿ ಬ್ಯಾಕಪ್ ಆಗುತ್ತೆ. ಗೈಸ್, ಇಷ್ಟಾದ ನಂತರ ಇನ್ನೊಂದು ಬೋನಸ್ ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ, ಇಂಪಾರ್ಟೆಂಟು. ನೋಡ್ಬೋದು ಬ್ಯಾಕ್ಗ್ರೌಂಡಲ್ಲಿ ನಾನು ಇಲ್ಲಿ ಎಲ್ಲವನ್ನು ಕ್ಲೋಸ್ ಮಾಡಿದ್ದೀನಿ. ನೋಡ್ಬೋದು ನೋ ರೀಸೆಂಟ್ ಟಾಸ್ಕ್ ಅಂತ ಇರುತ್ತೆ. ಬಟ್ ಕೆಲವೊಂದು ಅಪ್ಲಿಕೇಶನ್ ಏನಾಗುತ್ತೆ, ಹಿಡನ್ ಆಗಿ ರನ್ ಆಗ್ತಿರುತ್ತೆ. ಇದು ನಮ್ಮ ಮೊಬೈಲ್ ಬ್ಯಾಟ್ರಿನ ಕನ್ಸ್ಯೂಮ್ ಮಾಡ್ತಿರುತ್ತೆ. ಸೊ ಚಾರ್ಜಿಂಗ್ ಆಗ್ತಿರುವಾಗ ಬ್ಯಾಕ್ಗ್ರೌಂಡಲ್ಲಿ ಕನ್ಸ್ಯೂಮ್ ಮಾಡ್ತಿರೋದ್ರಿಂದ ಚಾರ್ಜಿಂಗ್ ಬೇಗ ಆಗಲ್ಲ.
ಗೈಸ್ ಅದಕ್ಕೆ ನೀವು ಏನು ಮಾಡಬೇಕು, ಈ ಅಪ್ಲಿಕೇಶನ್ ಮೂಲಕ ಒಮ್ಮೆ ನೀವು ಇದನ್ನು ಸ್ಟಾಪ್ ಮಾಡಿಬಿಟ್ಟು ಬ್ಯಾಕ್ಗ್ರೌಂಡ್ ಆಗ್ತಿರುವಂಥ ಎಲ್ಲ ಅಪ್ಲಿಕೇಶನ್ ಸ್ಟಾಪ್ ಮಾಡಿ ಚಾರ್ಜರನ್ನು ಕನೆಕ್ಟ್ ಮಾಡಬೇಕು. ಆವಾಗ ನೋಡಿ ಎಷ್ಟು ಸ್ಪೀಡಾಗಿ ಚಾರ್ಜ್ ಆಗುತ್ತೆ ಅಂತ. ಇಲ್ಲಿ ಚೆಕ್ ಮಾಡ್ಕೋಬೋದು, ನನ್ನ ಬ್ಯಾಕ್ಗ್ರೌಂಡಲ್ಲಿ ಯಾವುದೇ ಅಪ್ಲಿಕೇಶನ್ ಇಲ್ಲ, ಬಟ್ ಸ್ಟಿಲ್ ನೋಡ್ಬೋದು ಲಾಂಚ್ಡ್ ಆ್ಯಪಲ್ಲಿ 76 ಅಂತಿದೆ, ಅಂದರೆ ಹಿಡನ್ ಆಗಿ 76 ಅಪ್ಲಿಕೇಶನ್ ರನ್ ಆಗ್ತಿದೆ. ಈ ರೀತಿಯಾಗಿ ನೀವು ಒಮ್ಮೆ ಇದನ್ನು ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಿದ ನಂತರ ಚಾರ್ಜರನ್ನು ಕನೆಕ್ಟ್ ಮಾಡಿ ನೋಡಿ ಎಷ್ಟು ಸ್ಪೀಡಾಗಿ ಆಗುತ್ತೆ ಅಂತ ನೀವು ಆಮೇಲೆ ಕಮೆಂಟ್ ಮಾಡಿ. ಇವಾಗ ನೀವು ಏನು ಮಾಡಬೇಕು ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಪ್ಲೇ ಬಟನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಅಪ್ಲಿಕೇಶನ್ನ ಸ್ಟಾಪ್ ಮಾಡಬೇಕು. ಗೈಸ್ ನೋಡ್ಬೋದು ಒಂದೊಂದೇ ಅಪ್ಲಿಕೇಶನ್ ಇದು ಕ್ಲೋಸ್ ಮಾಡ್ತಿದೆ. ಇದು ಒಮ್ಮೆ ಕ್ಲೋಸ್ ಮಾಡಿದ ನಂತರ ನೀವು ಚಾರ್ಜರನ್ನು ಕನೆಕ್ಟ್ ಮಾಡಿ, ತದನಂತರ ನೋಡಿ ಎಷ್ಟು ಸ್ಪೀಡಾಗಿ ಚಾರ್ಜ್ ಆಗುತ್ತೆ ಅಂತ. ಈ ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಯೂಸ್ಫುಲ್ ಅನಿಸಿದ್ರು ಎಲ್ಲರಿಗೂ ಶೇರ್ ಮಾಡಿ, ಖಂಡಿತ ಅವರಿಗೆ ಇಷ್ಟ ಆಗುತ್ತೆ, ಜೊತೆಗೆ ಯೂಸ್ಫುಲ್ ಆಗುತ್ತೆ. ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ. ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.